ಸ್ನೇಹಿತರೆ ಬನ್ನಿ, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಸಿಟಿ ಒಳಗಡೆ ನಿಮಗೆ ಈಗ ಇದು ಸಿಟಿ ಅಂದರೆ ನಿಮಗೆ ಇವಾಗೇನು ಸದಾಶಿವನಗರ ಇವೆಲ್ಲ ಹತ್ತಿರದಲ್ಲಿ ಲೊಟ್ಟೆಗೊಲಹಳ್ಳಿ ಅಂತ ಕೇಳಿರ್ತೀರ. ಮತ್ತು ರಿಂಗ್ ರೋಡ್ ಕೂಡ ಹತ್ರ ಇದೆ. ಲೊಟ್ಟೆಗೊಲಹಳ್ಳಿಲಿ ಒಂದು ಹೈ ಪ್ರೊಫೈಲ್ ಹೌಸ್ ಅಂತ ಹೇಳಿ ಒಂದು ಸ್ಮಾಲ್ ಅಪಾರ್ಟ್ಮೆಂಟು. ಆ ಅಪಾರ್ಟ್ಮೆಂಟಲ್ಲಿ ನಾನು ನಿಮಗೆ ಇವಾಗ ಒಂದು ಒಳ್ಳೆ ಪೆಂಟ್ ಹೌಸ್ನ ತೋರಿಸ್ತೀನಿ. ಮೇಲ್ಗಡೆ ಪೆಂಟ್ ಹೌಸ್ ಅಂದರೆ ಕೆಳಗಡೆ 3 ಫ್ಲೋರ್ ಆಲ್ರೆಡಿ ಸೇಲ್ ಆಗಿದೆ. ಇನ್ನು 2 ಫ್ಲೋರ್ನ ನಿಮಗೆ ಡೂಪ್ಲೆಕ್ಸ್ ಮಾಡಿ ಪೆಂಟ್ ಹೌಸ್ ಮಾಡಿದ್ದಾರೆ. ಅಂಥ ಒಂದು ಮನೆ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ, ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಬಿಲ್ಡಿಂಗ್ ಕೂಡ ತುಂಬ ಚೆನ್ನಾಗಿದೆ. ಬಿಲ್ಡಿಂಗ್ ತೋರಿಸ್ಮನೆ ಒಂದು ನೋಡಿ, ಮೇಲಿನ ಫುಲ್ಲು ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ನಾವೀಗ ನೋಡಿ ಕಾರ್ ಪಾರ್ಕಿಂಗ್ನ ತೋರಿಸ್ತಾ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನೋಡಿ, ಇದು ನಿಮಗೆ ಗೇಟ್ ಅಷ್ಟೇ ಫ್ರೀಯಾಗಿ ಹೋಗೋ ಥರ ಆರಾಮಾಗಿ ವೀಲ್ ಗೇಟ್ ಮಾಡಿದ್ದಾರೆ. ನೋಡಿ, ಫುಲ್ಲು ಇರೋದು 4 ಮನೆ ಬರುತ್ತೆ ಒಟ್ಟವಾಗ. ಎಲ್ಲರಿಗೂ ಕಾರ್ ಪಾರ್ಕಿಂಗ್ ಇಲ್ಲಿ ನೋಡಿ. ಮೇಲ್ಗಡೆ ಟಾಪಲ್ಲಿರೋದು ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್. ಇವಾಗ ಆ ಒಂದು ಮನೆ ಮಾತ್ರ ಖಾಲಿ ಇದೆ ನೋಡಿ. TC ಮತ್ತು ಕಾರ್ ನಿಮಗೆ ಫುಲ್ ಎಲೆಕ್ಟ್ರಿಕಲ್ಸ್ ಇದನ್ನೆಲ್ಲ ಮೀಟರ್ ಸಪ್ರೇಟ್ ಇರೋದನ್ನೆಲ್ಲ ಅಲ್ಲಿ ಒಂದು ಕಡೆ ಸೆಟ್ ಮಾಡಿದ್ದಾರೆ. ಮತ್ತು ನಿಮಗೆ ಜನ್ರೇಟ್ರ್ ಕೂಡ ಇದೆ. ಜನ್ರೇಟ್ರ್ ಕರೆಂಟು ಆದರೆ ಜನ್ರೇಟ್ರ್ ಕೂಡ ಏನು ನೀವು ಮನೆಗೆ ಸಪ್ರೇಟಾಗಿ UPS ಹಾಕ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಫುಲ್ ಬಿಲ್ಡಿಂಗಿಗೆ ಜನ್ರೇಟ್ರ್ ಕೂಡ ಇರುತ್ತೆ. ಅದರದ್ದು ಎಕ್ಸ್ಪೆನ್ಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ನೋಡಿ. ನಿಮಗೆ ಪಾರ್ಕಿಂಗ್ ಕೂಡ ದೊಡ್ಡ ಪಾರ್ಕಿಂಗ್ ಇದೆ. ಟೋಟಲ್ ಏರಿಯಾ ಬಂದು 2400 ಅಡಿ ಬರುತ್ತೆ. ಅಂಥ ಒಂದು ಜಾಗನ ಫುಲ್ಲು ಇವರು ಕನ್ಸ್ಟ್ರಕ್ಟ್ ಮಾಡಿ ಇವಾಗ ಆಲ್ರೆಡಿ 3 ಫ್ಲೋರ್ ಸೇಲ್ ಆಗಿದೆ. ಇನ್ನು 2 ಫ್ಲೋರಲ್ಲಿ ಡೂಪ್ಲೆಕ್ಸ್ ಪೆಂಟ್ ಹೌಸ್ನ ಮಾಡಿದ್ದಾರೆ. ಅದು ತುಂಬ ಅದ್ಭುತವಾಗಿದೆ. ಆ ಮನೆ ಯಾವುದೇ ಕಾರಣಕ್ಕೂ ಮನೆ ಇನ್ನು ಯೂಸ್ ಆಗಿಲ್ಲ. ಆ ಥರ ಹೊಸ ಮನೆನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಈಗ ಲಿಫ್ಟ್ ಕೂಡ ಇದೆ. ಆ ಲಿಫ್ಟಲ್ಲೇ ನಾವು ಮೇಲೆ ಹೋಗೋಣ. ನೋಡಿ, ಇವಾಗ ನಾವು ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ಫಸ್ಟು, ಸೆಕೆಂಡು, ಥರ್ಡ್ ಆಲ್ರೆಡಿ ಸೇಲ್ ಆಗಿದೆ. ಇನ್ನು 4th ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಈಗ 4th ಮತ್ತು 5th ಅದನ್ನು ಡೂಪ್ಲೆಕ್ಸ್ ಮಾಡಿ ಪೆಂಟ್ ಹೌಸ್ ಮಾಡಿದ್ದಾರೆ. ನಿಜವಾಗೂ ಮನೆ ಚೆನ್ನಾಗಿದೆ. ಇನ್ನು ಸಪ್ರೇಟಾಗಿ ನಮಗೆ ಅಪಾರ್ಟ್ಮೆಂಟು, ಅದಕ್ಕೆ ಅಪಾರ್ಟ್ಮೆಂಟ್ಗಿಂತ ಅಪಾರ್ಟ್ಮೆಂಟ್ ಆದರೂ ಕೂಡ ಇದು ಪೆಂಟ್ ಹೌಸ್ ಆಗಿರೋದ್ರಿಂದ ನಿಮಗೆ ಸಪ್ರೇಟಾಗಿ ಹೊರಗಡೆ ಎಲ್ಲ ಜಾಗ ಸಿಗುತ್ತೆ. ಸ್ಪೇಷಿಯಸ್ ಆಗಿದೆ ಜಾಗ, ನಿಮಗೆ ಫ್ರೀಯಾಗಿದೆ ಜಾಗ. ಆ ಥರ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ನಾವಿವಾಗ ಮನೆಗೆ ಎಂಟ್ರಿ ಆಗ್ತೀವಿ. ನೋಡಿ, ಒಂದು ಒಳ್ಳೆ ಮನೇನ, ಒಳ್ಳೆ ಅದ್ಭುತವಾದಂಥ ಒಂದು ಮನೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಡೋರ್ ಕೂಡ ನೋಡಿ, ಇನ್ನೂ ಕವರ್ ಕೂಡ ತೆಗೆದಿಲ್ಲ. ಆ ಥರ ಹಂಗೆ ಇದೆ. ಹೊಸ ಮನೆ ಆಗಿರೋದ್ರಿಂದ ನಿಮ್ಗೆ ಹಂಗೆ ಇದೆ. UPS ಕನೆಕ್ಷನ್ ಕೂಡ ಇದೆ. ನಿಮಗೆ ಅಲ್ಲಿ ಕೆಳಗಡೆ ಜನ್ರೇಟ್ರ್ ಇದೆ, ಆದರೂ ಒಂದು ಕನೆಕ್ಷನ್ ಅಂತೂ ಮಾಡಿದ್ದಾರೆ UPS. ನೋಡಿ, ಇದು ಪೂಜಾ ರೂಮಾಗಿ ಸೆಟ್ ಮಾಡಬೇಕು. ಎಲ್ಲ ಸೆಟ್ ಮಾಡಿ ಕೊಡ್ತಾರೆ. ನಿಮಗೆಲ್ಲ ಫುಲ್ಲಾಗಿ ಆಗುತ್ತೆ. ಇಂಟೀರಿಯಲ್ ಕೂಡ ಮಾಡಿಕೊಡ್ತಾರೆ. ಇವಾಗ ಆಲ್ರೆಡಿ ನಾನು ನಿಮಗೆ ಏನು ಜಾಗ ಇದೆಯೋ ಅಷ್ಟನ್ನು ಮಾತ್ರ ತೋರಿಸಿರ್ತೀನಿ. ಇಂಟೀರಿಯಲ್ಲು, ಸ್ಟೇರ್ಕೇಸ್, SS ಅದೆಲ್ಲ ಬರುತ್ತೆ. ಫುಲ್ ಫಿನಿಶ್ಡ್ ಮಾಡಿ ಕೊಡ್ತಾರೆ ನಿಮಗೆ. ನಾವೀಗ ಬರ್ತಾಯಿದ್ದೀವಿ ನೋಡಿ. ಈಗ ಕಿಚನಲ್ಲಿ ಕೂಡ ಇನ್ನೂ ನಿಮಗೆ ಏನೂ ಆಗಿಲ್ಲ. ಫುಲ್ಲು ಮನೆ ಪೂರ್ತಿ ಇಟಾಲಿಯನ್ ಮಾರ್ಬಲ್ ಕೂಡ ಹೌದು. ಯಾವುದೇ ಒಂದು ಇದನ್ನು ಬಳಸಿಲ್ಲ. ತುಂಬಾ ಲುಕ್ ವೈಸು ಮತ್ತು ಯಾಕಂದರೆ ನಿಮಗೆ ವೈಟ್ ಹಾಕಿರೋದ್ರಿಂದ ಅದು ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಕಾಣುತ್ತೆ ನೋಡಿ. ಇದು ಇಟಾಲಿಯನ್ ಕಿಚನ್ ಬರುತ್ತೆ. ಇದೆಲ್ಲ ಫುಲ್ಲು ಇಟಾಲಿಯನ್ ಕಿಚನ್ನೇ ಮಾಡಿಕೊಡ್ತಾರೆ. ಇದೆಲ್ಲ ಫುಲ್ಲಾಗಿ ಬರುತ್ತೆ. ಮತ್ತು ಕಿಚನ್ಗೆ ಯುಟಿಲಿಟಿ ಕೂಡ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ. ಯುಟಿಲಿಟಿ ನೋಡಿ, ಆ ಕಡೆ ವಾಶ್ ಬೇಸಿನ್ ಇದೆ, ಇಲ್ಲಿ ವಾಷಿಂಗ್ ಮಿಷಿನ್ ಇಡ್ಬೋದು ನೋಡಿ. ಈ ಕಡೆ ಕೂಡ ಜಾಗ ಇದೆ. ಯುಟಿಲಿಟಿ ದೊಡ್ಡದಾಗಿದೆ. ಆಯಿತಾ ಫ್ರೆಂಡ್ಸ್? ಬನ್ನಿ, ನಾವು ಇನ್ನು ಇಲ್ಲಿ ಕೆಳಗಡೆ 3 ರೂಮ್ ಇದೆ. 3 ರೂಮ್ನ ನೋಡೋಣ ನೋಡಿ. ಮಾಸ್ಟರ್ ಬೆಡ್ರೂಮ್ ಇದು ನೋಡಿ. ಮಾಸ್ಟರ್ ಬೆಡ್ರೂಮ್ ತುಂಬಾ ದೊಡ್ಡದಾಗಿದೆ. ಮತ್ತು ನಿಮಗೆ ಟಾಯ್ಲೆಟ್ ಕೂಡ ಅಟ್ಯಾಚ್ ಟಾಯ್ಲೆಟ್ ಇದೆ. ತುಂಬಾ ನೋಡಿ, ಯಾವ ಡೋರ್ನು ಕೂಡ ಫೈಬರ್ ಡೋರ್ ಹಾಕಿಲ್ಲ. ಎಲ್ಲ ಒಳ್ಳೆ ಡೋರ್ಗಳ್ನ ಬಳಸಿದ್ದಾರೆ. ಎಲ್ಲ ಡೋರಲ್ಲೂ ನಿಜವಾಗ್ಲೂ ಒಳ್ಳೊಳ್ಳೆ ಡೋರ್ನ ಬಳಸಿದ್ದಾರೆ. ಇಂಟೀರಿಯಲ್ಲು ಫುಲ್ ಇದೆಲ್ಲ ನಿಮಗೆ ಬರುತ್ತೆ. ಅದೆಲ್ಲ ಮಾಡಿ ಕೊಡ್ತಾರೆ. ಇನ್ನೂ ರೆಡಿ ಆಗಿಲ್ಲ. ಬನ್ನಿ, ಇನ್ನೂ ಒಂದು ರೂಮ್ ಇದೆ ಈ ಕಡೆ. ಇನ್ನೂ 2 ರೂಮ್ ಇದೆ ಕೆಳಗಡೆನೆ. ನಾನು ನಿಮಗೆ ಬಾಲ್ಕನಿ ಇದೆ ನೋಡಿ. ಈ ರೂಮಲ್ಲಿ ಬಾಲ್ಕನಿ ಕೂಡ ಇದೆ. ಇದು ರೋಡ್ ಸೈಡ್ ಬರೋದ್ರಿಂದ ಬಾಲ್ಕನಿ ಕೊಟ್ಟಿದ್ದಾರೆ. ಅಟ್ಯಾಚ್ ಟಾಯ್ಲೆಟು ಇದೆ. ತುಂಬಾ ಮನೆ ನಿಜವಾಗೂ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ನೋಡಿ, ಇದು ಬಾಲ್ಕನಿ ನೋಡಿ, ಫುಲ್ಲು ಏರಿಯಾನೇ ಕಾಣುತ್ತೆ ನಿಮಗೆ ನೋಡಿ. ಈ ಕಡೆ ನೋಡಿದ್ರೆ ಅಪಾರ್ಟ್ಮೆಂಟ್ ಇದೆ ನೋಡಿ. ಆ ಕಡೆ ನೋಡಿದ್ರೂ ಫುಲ್ ಅಪಾರ್ಟ್ಮೆಂಟೇ ಇದೆ. ಫುಲ್ಲು ಏರಿಯಾ ಕವರ್ ಆಗಿದೆ. ನಿಜವಾಗ್ಲೂ ಒಳ್ಳೆ ಏರಿಯಾದಲ್ಲಿ ಕೂಡ ಇದೆ. ಲೊಟ್ಟೆಗೊಲಹಳ್ಳಿ ಯಾರಿಗೆ ಗೊತ್ತಿಲ್ಲ ಹೇಳಿ? ಸಿಟಿ ಮಧ್ಯದಲ್ಲಿರೋವಂಥ ಊರು.
ಮತ್ತು ನೋಡಿ ಇದು ಅಟ್ಯಾಚ್ ಟಾಯ್ಲೆಟು, ಯಾವುದೇ ಫಿಟ್ಟಿಂಗ್ ಆಗಿಲ್ಲ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಅಂತ ಹೇಳಿದ್ದಾರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ನೇ ಹಾಕ್ಕೊಡ್ತಾರೆ. ನೆಕ್ಸ್ಟು ಇದ್ರ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ, ಬನ್ನಿ ಅದನ್ನು ನೋಡೋಣ. ನೋಡಿ ಇದು ಇನ್ನೊಂದು ರೂಮು ನೋಡಿ, ಅದು ಕೂಡ ಅಟ್ಯಾಚ್ ಟಾಯ್ಲೆಟ್. ಈ ರೂಮ್ ಕೂಡ ಅಟ್ಯಾಚು, ಮತ್ತು ಈ ರೂಮ್ಗೂ ಕೂಡ ಬಾಲ್ಕನಿ ಇದೆ. ಒಟ್ಟು 3 ರೂಮ್ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ನೋಡಿ ರೋಡ್ ಕೂಡ ನಿಮಗೆ 30 ಅಡಿ ರೋಡ್ ಇದೆ ಮನೆ ಮುಂದೆ, ಅದು ಕೂಡ ಸಮಸ್ಯೆ ಇಲ್ಲ. ತುಂಬಾ ಚೆನ್ನಾಗಿದೆ. ಯಾಕಂದರೆ ಸಪ್ರೇಟಾಗಿರಬೇಕು ಅಂತ ಬಯಸೋರಿಗೆ ಈ ಮನೆ ನಿಜವಾಗ್ಲೂ ಚೆನ್ನಾಗಿದೆ. ಇನ್ನು ಮೇಲ್ಗಡೆ ತೋರಿಸ್ತೀನಿ, ನಿಮ್ಗೆ ಇನ್ನೂ ಇಷ್ಟ ಆಗುತ್ತೆ. ಬನ್ನಿ ನಾವೀಗ ಮೇಲೆ ಹೋಗೋಣ. ಮೇಲ್ ಕೂಡ ನಿಮಗೆ ಒಂದು ರೂಮು, ಜಿಮ್ ಸ್ಪೇಸು, ಮತ್ತು ಹೋಮ್ ಥಿಯೇಟ್ರು, ಹೌದಲ್ಲ, ಜಿಮ್ಮು, ಹೋಮ್ ಥಿಯೇಟ್ರು, ಒಂದು ಎಕ್ಸ್ಟ್ರಾ ರೂಮು, ಮತ್ತು ಮುಂದೆಗಡೆ ಆರಾಮಾಗಿ ಸ್ಪೇಸ್ ಪಾರ್ಟಿ ಅಲ್ಲಿ ಮಾಡ್ಬೋದು, ಪಾರ್ಟಿ ಮಾಡ್ಕೊಬೋದು. ಮುಂದೆಗಡೆ ಸ್ಪೇಸ್ ಇರೋದ್ರಿಂದ ನೀವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಫಸ್ಟು ರೂಮ್ ತೋರಿಸ್ಬಿಡೋಣ ಬಮ್ಮ. ನೋಡಿ ಇಲ್ಲಿ ಇನ್ನೂ ಒಂದು ರೂಮ್ ಇದೆ. ಒಟ್ಟು 4 ರೂಮ್ ಆಯಿತು. ನೋಡಿ ಇದು 4ನೇ ರೂಮ್ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲ, ಕಾಮನ್ ಆಗಿ ಹೋಮ್ ಥಿಯೇಟ್ರು ಈ ಕಡೆ ಬರುತ್ತೆ. ನೋಡಿ ಇದು ಹೋಮ್ ಥಿಯೇಟ್ರು, ಇದು ಹೋಮ್ ಥಿಯೇಟ್ರು ಬರೋದ್ರಿಂದ ಲೈಟ್ ಇಲ್ಲ ಮಗನೇ, ಕೇಳಬೇಕಾಗಿತ್ತು ಅವ್ರಿಗೆ. ನೋಡಿ ಇದು ಅಟ್ಯಾಚ್ ಇಲ್ಲ, ಈ ಕಾಮನ್ ಟಾಯ್ಲೆಟ್ ಬರುತ್ತೆ. ಅಂದರೆ ಒಂದು ರೂಮು ಪ್ಲಸ್ ಹೋಮ್ ಥಿಯೇಟ್ರು ಎರಡೂ ಸೇರಿ ಇದು ಕಾಮನ್ ಟಾಯ್ಲೆಟ್ ಆಗಿರ್ತದೆ. ಮತ್ತು ನೀವು ಇಲ್ಲಿ ಜಿಮ್ಮು ಯೂಸ್ ಮಾಡ್ಬೋದು. ನೋಡಿ ಇದೆಲ್ಲ ಜಿಮ್ ಸ್ಪೇಸು, ಜಿಮ್ ಯೂಸ್ ಮಾಡ್ಕೊಳ್ಳೋಕ್ಕೆ ಇದು ಆರಾಮಾಗಿ ಫ್ರೀಯಾಗಿ ಜಾಗ ಇದೆ. ಇನ್ನು ಈ ಕಡೆ ಬಂದರೆ ನಿಮಗೆ ಫುಲ್ಲಾಗಿ ಮನೆ ಮುಂದೆ ನೋಡಿ ಪಾರ್ಟಿ ಹಾಲ್ ಕೂಡ ಮಾಡ್ಕೊಬೋದು. ಎಲ್ಲದಕ್ಕೂ ಅನುಕೂಲವಾಗಿದೆ. ನಿಜವಾಗೂ ಸಿಟಿ ಮಧ್ಯದಲ್ಲಿ ಇಂಥ ಒಂದು ಮನೆ ಸಿಗುತ್ತೆ ಅಂದರೆ ಯಾರು ಬೇಡ ಅನ್ನಲ್ಲ. ಬಜೆಟ್ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದೆ. ಬಜೆಟು ನಿಮಗೆ ಅಂಥ ಕಾಸ್ಟ್ಲಿ ಏನಿಲ್ಲ. ಡೀಟೇಲ್ಸ್ ನಾನು ಪೂರ್ತಿಯಾಗಿ ಡೀಟೇಲ್ಸ್ನ ಕೊಡ್ತಾ ಬರ್ತೀನಿ. ಫ್ರೆಂಡ್ಸ್ ಇದ್ರ ರೇಟ್ ಬಂದು ನಿಮಗೆ 4.25 ಕೋಟಿ ಹೇಳ್ತಾರೆ. ಪೆಂಟ್ ಹೌಸು ನಿಮ್ಗೆ ಆಲ್ರೆಡಿ ಎಲ್ಲ ಮನೆ ತೋರಿಸಿದ್ದೀನಿ, ಅದ್ರ ಬಗ್ಗೆ ನಿಮಗೆ ಡೌಟ್ ಇಲ್ಲ ಅಂದ್ಕೊಂಡು ನಿಮಗೆ ಡೀಟೇಲ್ ಕೊಡ್ತಾ ಹೋಗ್ತೀನಿ. 4.25 ಕೋಟಿ ರೇಟು, ಏಕಾತ, ರಿಜಿಸ್ಟ್ರೇಷನ್ ರೆಡಿ ಇದೆ. ಇಲ್ಲಿವರೆಗೂ ಆಲ್ರೆಡಿ ಫುಲ್ಲು ಟ್ಯಾಕ್ಸ್ನ ಪೇ ಮಾಡಿದ್ದಾರೆ. ಏಕಾತ, BBMP ಮತ್ತು ಈ ಸ್ವತ್ತು ಕೂಡ ರೆಡಿ ಇದೆ. ನಿಮ್ಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ರೆಡಿ ಇರೋವಂಥ ಪ್ರಾಪರ್ಟಿ. ನೋಡಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಸಿಟಿಲಿದೆ. ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ ಫ್ರೆಂಡ್ಸ್, ಓಕೆನಾ? ಯಾರಿಗಾದ್ರೂ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.